ನಮಸ್ತೆ ಫ್ರೆಂಡ್, ಜೈ ಜವಾನ್ ಜೈ ಕಿಸಾನ್. ನಾನು ಎಸ್ ನಾಯಕ್ ಅಂತಂದು. ಇವತ್ತಿನ ಇನ್ಫಾರ್ಮೇಷನ್ ಏನಂದರೆ, ಮನೆಯಲ್ಲಿ ಒಂದು ರೂಮು, ಒಂದು ಸ್ಟೋರ್ ರೂಮಲ್ಲಿ ಆಯ್ತು ಏನಾದರೂ ಆಯ್ತು, ಆ ಥರ ಯಾವ ಥರ ಸಕ್ಸಸ್ ಆಗಿ ಮಶ್ರೂಮ್ ಬೆಳಿಬೋದು. ಯಾಕಂದರೆ ಆಲ್ರೆಡಿ ಮಶ್ರೂಮ್ ವೀಡಿಯೋಗಳು 2-3ಲಿಂದ ಬಂದಿದೆ. ಅವರು ಟ್ರೈನಿಂಗ್ ಕೊಟ್ಟು ಅವ್ರು ಸಕ್ಸಸ್ ಮಾಡಿಸಿ ಸಿಟಿ ಒಳಗೆ ಒಂದು ರೂಮ್ ಇರ್ತೈತೆ. ಏನಂದರೆ 10x8 ಇದೆ ಸೈಜಲ್ಲಿ, ನೋಡ್ಬೋದು ಈ ಥರ ಸೈಜಲ್ಲಿ ಯಾವ ಥರ ಸಕ್ಸಸ್ ಆಗಿದ್ದಾರೆ ಏನಂತಂದು. ಫಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಏನಂದರೆ ಟೀಚಿಂಗಲ್ಲಿ ಯಾರು ಟೀಚಿಂಗ್ ಮಾಡಿದ್ರು ಏನು ಮಾಡ್ಬೇಕಂತಂದು ಅವ್ರು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾರೆ. ಒಬ್ಬೊಬ್ಬರೊಬ್ಬರು ಇಂಟ್ರಡಕ್ಷನ್ ಮಾಡ್ತೀನಿ. ಇವತ್ತಿನ ದಿವಸ ಸಕ್ಸಸ್ ಮಾಡಿದ ಕಾರಣಕ್ಕೆ ನಮ್ಮ ಗಣೇಶ್ ಅವರೇ, ಯಾಕಂದರೆ ಇವರೇ ಟ್ರೈನಿಂಗ್ ಕೊಡ್ತಿರೋದು. ಅದಕ್ಕಾಗಿ ಸರ್, ನಿಮ್ಮ ಹೆಸರು ಏನು ಮಾಡಿದ್ರಿ, ಎಲ್ಲ ಎಲ್ಲಿ ಎಷ್ಟು ದಿವಸ ಆಯ್ತು ಕೊಟ್ಟಿವ್ರಿ ಟ್ರೈನಿಂಗು? ನಮಸ್ತೆ ಎಲ್ರಿಗೂ, ನನ್ನ ಹೆಸರು ಗಣೇಶ್. ಇದು 3ನೇ ವಿಡಿಯೋ ನೀವು ಬರ್ತಿರೋದು? ಹೌದು, 3ನೇ ವಿಡಿಯೋ ಗೊತ್ತಿರೋದೆ. ಆಲ್ಮೋಸ್ಟ್ ಅದು 3rd ವಿಡಿಯೋ ಇವಾಗ ಮಾಡ್ಕೊಂಡು ಹೋಗ್ತಾ ಇರೋದು. ಆಮೇಲೆ ನಾವು ಟ್ರೈನ್ ಮಾಡಿರೋದು ತುಂಬಾ ಜನ ಇರ್ಬೋದು, ಮಾಡಿದ್ವಿ ಕೂಡ ಇವಾಗಲೂ. ಆಮೇಲೆ ಚಿಕ್ಕ ಜಾಗದಲ್ಲಿ, ಹೌದು, ಇರೋ ಜಾಗದಲ್ಲಿ ಹೆಂಗೆ ನಾವು ಮಾಡ್ಕೊಂಡು, ನೀವು ಇದ್ದು ಮನೆಯಲ್ಲೇ ಒಂದು ರೂಮ್, ಹೌದು, 10x8 ಇದು. ಆಮೇಲೆ ಪ್ಯಾಷನ್ ಅಂಡ್ ಇಂಟ್ರೆಸ್ಟ್, ಹೌದು, ಇಂಟ್ರೆಸ್ಟ್ ಮೇನ್ ಇರಬೇಕು. ಅನಿಲ್ ಕುಲಕರ್ಣಿ ಅಂತ ಇವ್ರ ಹೆಸರು. ಇವ್ರಿಗೆ ತುಂಬಾ ಪ್ಯಾಷನ್ ಇತ್ತು ಮಾಡ್ಬೇಕಂತ ಈ ಜಾಗದಲ್ಲಿ. ಮತ್ತೆ ಏನಂದ್ರೆ ಅವ್ರ ಹತ್ರ ಟ್ರೈನಿಂಗ್ ತೊಗೊಂಡು ಗಣೇಶ್ ಹತ್ರ ಮತ್ತೆ ಬಂದ್ಕೇಶ್ ರೂಮಲ್ಲಿ ಒಂದು ಸಣ್ಣ ಚಿಕ್ಕ ರೂಮ್ದಲ್ಲಿ ಮಾಡಿ ಸಕ್ಸಸ್ ಆಗಿದ್ದಾರೆ. ಸರ್, ನಿಮ್ಮ ಹೆಸರು, ಯಾವ ಊರು, ಯಾವ ಡಿಸ್ಟಿಕ್ಕು? ಎಲ್ಲರಿಗೂ ನಮಸ್ಕಾರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರದಾಯ ಚ ಪ್ರಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ರಾಯರನ್ನು ನಿಮಿತ್ತ. ಸೊ ನನ್ನ ಹೆಸರು ಅನಿಲ್ ಕುಲಕರ್ಣಿ ಅಂತೇಳಿ. ಸೊ ನಾನು ಹೈಸ್ಕೂಲ್ ಟೀಚರಾಗಿ ಸೈನ್ಸ್ ಟೀಚರಾಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಸೊ ನನಗೆ ಸುಮಾರು ದಿವಸದಿಂದ ಕೂಡ ನನಗೆ ಏನಾದರೂ ಒಂದು ಸಣ್ಣದಾಗಿ ಏನಾದರೂ ಮಾಡಬೇಕು, ಒಂದು ಪ್ಯಾಷನ್. ನಾನೊಬ್ಬ ಝಾಲಜಿ ಸ್ಟೂಡೆಂಟ್ ಆಗಿರೋದ್ರಿಂದ ಸೊ ಈ ರೀತಿಯಾಗಿರ್ತಕ್ಕಂಥ ಸಣ್ಣ ಪುಟ್ಟದಾಗಿರ್ತಕ್ಕಂಥ ಏನಾದರೂ ನನ್ನ ಮನೆಯಲ್ಲಿ ಅಥವಾ ನನ್ನ ಸುತ್ತಮುತ್ತ ಏನಾದರೂ ಮಾಡಬೇಕು. ಯಾಕಂದರೆ ನಮ್ಮ ಸಬ್ಜೆಕ್ಟಲ್ಲಿ ಕೂಡ ಇದೊಂದು ಪಾರ್ಟ್ ಆಫ್ ದ ಸಬ್ಜೆಕ್ಟ್ ಇರೋದ್ರಿಂದ ಸ್ವಲ್ಪ ಪ್ಯಾಷನೇಟ್ ಆಯಿತು. ಸೊ ಇದಕ್ಕೆ ನನ್ನ ಜೊತೆಗೂಡಿಸೋ ನನ್ನ ಇನ್ನೊಬ್ಬ ಫ್ರೆಂಡ್ ಇದ್ದ, ನವೀನ್ ಅಂತ ಹೇಳಿ. ಸೊ ಅವನು ಏನು ಮಾಡ್ತಾ ಇದ್ದಾನಂದರೆ, ಆಯಿತು ಮಾಡೋಣ, ಇಬ್ಬರು ಸ್ಟಾರ್ಟ್ ಮಾಡೋಣ ಅಂತಂದಾಗ ಸೊ ಸುಮ್ಮನೆ ನಾನು ಸರ್ಚ್ ಮಾಡಿದೆ ಮೊಬೈಲಲ್ಲಿ. ಸೊ ನಿಯರ್ ಬೈ ಮಶ್ರೂಮ್ ಫಾರ್ಮ್ಸ್ ಏನಾದರೂ ಇದ್ದೇನೆ, ನನಗೆ ಏನಾದರೂ ಟ್ರೈನಿಂಗ್ ಕೊಡ್ತಂತ ಹುಡುಕಿದಾಗ ನೇಚರ್ ನೆಸ್ಟ್ ಮಶ್ರೂಮ್ ಫಾರ್ಮ್ಸ್ ಅಂತೇಳಿ ನನಗೆ ಸಿಕ್ತಿಲ್ಲ ವೀರಪಾಪುರದಲ್ಲಿ. ಆ ಸಿಕ್ಕಾಗ ನನಗೇನಾಯ್ತು, ಹೌದಾ, ನನಗೆ ಹತ್ತಿರದಲ್ಲಿ ಇರೋದ್ರಿಂದ ನನಗೆ ಸೊ ಇದರಿಂದ ಚೆನ್ನಾಗಿ ಯುಟಿಲೈಸ್ ತೊಗೋಬೋದು ಅಂತ ಹೇಳೋರಿಗೆ ಫೋನ್ ಮಾಡಿ ನೋಡಿದಾಗ ಅವ್ರು ತುಂಬ ಕೋಆಪ್ರೇಟ್ ಮಾಡಿ, ಸೊ ಆಯಿತು ಬನ್ನಿ, ನೀವು ಟ್ರೈನಿಂಗಿಗೆ ಬನ್ನಿ, ಒಂದ್ಸರಿ ಬಂದು ನೋಡ್ಕೊಂಡು ಹೋಗಿ ಅಂತಂದಾಗ ನನಗೆ ಸುಮಾರು ಹೋದಾಗ ತುಂಬ ಖುಷಿ ಆಯಿತು. ಆಯ್ತಪ್ಪ, ನನಗೆ ಇವ್ರು ಚೆನ್ನಾಗಿ ಅವ್ರು ಇಂಟ್ರಾಕ್ಷನ್ ಮಾಡೋದು ನೋಡಿ, ಇಲ್ಲ ನನಗೆ ಅವ್ರು ಕೆಲಸ ಕೊಡ್ತಾರೆ ಅಂತಕ್ಕಂಥ ಒಂದು ಆಶಾಭಾವನೆ ಇಟ್ಕೊಂಡು ಸೊ 2 ದಿವಸ ನಾನು ಅಲ್ಲಿ ಟ್ರೈನಿಂಗ್ ತೊಗೊಂಡೆ. ಸೊ ಟ್ರೈನಿಂಗಿಗೆ ಹೋದಾಗ ಸೊ ಫಸ್ಟ್ ಆಗಿ ನನಗೆ ಬೇಸಿಕ್ ಇಂಟ್ರಡಕ್ಷನ್ಸ್ಗಳನ್ನ ಕೊಟ್ಟರು. ಥಿಯರಿ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಥಿಯರಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ, ಏನಿದು ಫಂಗಸ್, ಇದು ಯಾವ ಮೈಕಾಲಜಿ ಬಗ್ಗೆ ಸ್ಟಡಿ ಮಾಡೋದನ್ನ ಫಂಗಸ್ ಅಂತ ಕರೀತಾರೆ. ಸೊ ಇದರಲ್ಲಿ ಯಾವ್ಯಾವ ಟೈಪ್ಸ್ ಇದೆ ಅಂತ ಎಲ್ಲದ್ರ ಬಗ್ಗೆ ಹೇಳ್ಕೊಂಡು, ಸೊ ನಾವು ಬೆಳೀತಕ್ಕಂಥದ್ದು ಮಿಲ್ಕಿ ಮಶ್ರೂಮ್ಸ್ ಅಂತ ಹೇಳಿ. ಸೊ ಮಿಲ್ಕಿ ಮಶ್ರೂಮ್ಸ್ಗಳಲ್ಲಿ ಸ್ಪಾನ್ಸ್ ಅಂದ್ರೆ ಏನು, ಸೊ ಸ್ಪಾನ್ಸ್ನ ನಾವು ಹೆಂಗೆ ತಗೋಬೇಕು, ಸೊ ಸ್ಪಾನ್ಸ್ನ ಕಲೆಕ್ಟ್ ಮಾಡಿದ್ಮೇಲೆ ಸೊ ಅದನ್ನ ಹೆಂಗೆ ಬ್ಯಾಗಿಂಗ್ ಮಾಡಬೇಕು, ಸೊ ಅದ್ರ ಬಗ್ಗೆ ಎಲ್ಲ ತುಂಬಾ ಇನ್ಫಾರ್ಮೇಶನ್ ಕೊಟ್ಟರು. ಸೊ ನಮಗೆ ನೋಡ್ಲಿಕ್ಕೆ ಇದು ಎಲ್ಲರೂ ಮಾಡ್ಬೋದಪ್ಪ, ಈಸಿ ಅನ್ನಿಸ್ತು. ಸ್ವಲ್ಪ ಇದು ಟಿಮಿಡ್ ವರ್ಕ್. ಸ್ವಲ್ಪ ನಾವು ಅಲ್ಲಿ ಹೋದಾಗ ಸೋಕಿಂಗ್ ಆಗಿರ್ಬೋದು, ಸೊ ಆಮೇಲೆ ಸೊ ಹುಲ್ಲುಗಳನ್ನು ತೊಗೊಂಡು ಕಟ್ಟಿಂಗ್ ಮಾಡೋದಾಗಿರ್ಬೋದು, ಸೋಕಿಂಗ್ ಮಾಡೋದಾಗಿರ್ಬೋದು, ಕೆಮಿಕಲ್ ಮೆಥಡ್ಸ್ಗಳಿಂದ ಅವನ್ನ ಸೋಕ್ ಮಾಡಿ ಸೊ ಅವಳನ್ನು ಒಣಗಿಸಿ ಎಷ್ಟು ಟೆಂಪ್ರೇಚರ್ ಇಡಬೇಕು ಅದಕ್ಕೆ. ಸೊ ಡಾರ್ಕ್ ರೂಮಲ್ಲಿ 15 ಡೇಸು, ಆಮೇಲೆ ಫ್ರೂಟಿಂಗ್ ರೂಮಲ್ಲಿ 15 ಡೇಸ್, ಈ ರೀತಿ. ಇದೇ ರೂಮಿನ ನಾ ಡಾರ್ಕ್ ರೂಮ್ ಆಗಿ ಮೇಂಟೈನ್ ಮಾಡಿ, ಇದೇ ರೂಮ್ ಇದು ಜಸ್ಟ್ ಲೈಟ್ ಆಫ್ ಮಾಡಿಬಿಟ್ಟಿದ್ದೆ, ಡಾರ್ಕ್ ರೂಮ್. ಈಗೆಲ್ಲ ಇದಕ್ಕೇನು ಎಫೆಕ್ಟ್ ಆಗಲ್ಲ, ಇದಕ್ಕೇನು ಎಫೆಕ್ಟ್ ಈಗ ಆಲ್ರೆಡಿ ಡೆವಲಪ್ಡ್ ಇರ್ತೈತೆ, ಅದಕ್ಕೇನು ಡಾರ್ಕ್ ರೂಮ್ ಏನು ಬೇಕಾಗಿಲ್ಲ. ಮೇನ್ ವೆದರ್ ಸೆಟ್ ಮಾಡಿ ಮೇನ್ ನಮಗೆ ಟೆಂಪ್ರೇಚರ್ ಮತ್ತೆ ಹ್ಯೂಮಿಡಿಟಿ ಮೇಡಮ್. ಸೊ ಈಗ ನಮಗೆ ಟೆಂಪ್ರೇಚರ್, ಸೊ ಟೆಂಪ್ರೇಚರ್ಗೆ ನಾವು ಒಂದು ಹೀಟರ್ನ ಹಾಕೊಂಡಿದೆ. ಇದು ಫ್ರೂಟಿಂಗ್ ರೂಮ್ ಅಲ್ಲಿ. ಸೊ ನಮ್ಗೆ ಹೆಚ್ಚು ಕಡಿಮೆ 33 to 38 ಡಿಗ್ರಿ ಟೆಂಪ್ರೇಚರ್ ಫ್ರೂಟಿಂಗ್ ರೂಮ್ ಅಲ್ಲಿ ಬೇಕಾಗಿರೋದ್ರಿಂದ, ಸೊ ಈಗ ಟೆಂಪ್ರೇಚರ್ ಮಳೆ ಬಂದ್ರೆ ಇದರಿಂದ ಟೆಂಪ್ರೇಚರ್ 78 ಡಿಗ್ರಿ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ಇನ್ಕ್ರೀಸ್ ಮಾಡಲಿಕ್ಕೆ 2 to 3 ಡಿಗ್ರಿ. ಸೊ ನಾವು ಹೀಟರ್ನ ಹಾಕೊಂಡಿದ್ದೀವಿ. ಇದು ಆಟೋಮೆಟಿಕ್ ಇದೆ. ಇದಕ್ಕೊಂದು ಸೆನ್ಸಾರ್, ಟೆಂಪ್ರೇಚರ್ ಸೆನ್ಸಾರ್ನ ಯೂಸ್ ಮಾಡಿದ್ವಿ. ಆ ಟೆಂಪ್ರೇಚರ್ 33 ಡಿಗ್ರಿ ಸೆನ್ಸಾರ್ ಬಂದ್ ಕೂಡಲೇ ಸೊ ಅದು ಆಟೋ ಕಟ್ ಆಫ್ ಆಗುತ್ತೆ. ಸೊ ಹ್ಯೂಮಿಡಿಟಿಗೆ ಹ್ಯೂಮಿಡಿಫೈಯರ್ ಮಿಷಿನ್ ಹಾಕೊಂಡಿದ್ವಿ. ಈ ಹ್ಯೂಮಿಡಿಫೈಯರ್ಗೂ ಒಂದು ಸೆನ್ಸಾರ್ನ ಯೂಸ್ ಮಾಡಿದ್ವಿ. ಓಕೆ ಸರ್. ಹ್ಯೂಮಿಡಿಫೈಯರ್ ಮತ್ತೆ ಹೀಟರ್ ಕೂಡ ಅಲ್ಲಿ ಆನ್ ಮಾಡ್ಬಿಡಿ, ಬಟನ್ ಕೂಡ ಅಲ್ಲಿದೆ ನೋಡಿ ಬಟನ್. ಸೊ ಈಗ ನಾವು ಟೆಂಪ್ರೇಚರು 90% ಇಟ್ಕೊಂಡಿದ್ವಿ, ಹ್ಯೂಮಿಡಿಟಿ ಟೆಂಪ್ರೇಚರು. ಸೊ ಇದು ನಮಗೆ ಸೊ ಮ್ಯಾಕ್ಸಿಮಮ್ ಟೆಂಪ್ರೇಚರು. ಸೊ ಈಗ ಮ್ಯಾಕ್ಸಿಮಮ್ ಹ್ಯೂಮಿಡಿಫೈಯರ್ ಈಗ 76 ಇದೆ. ಸೊ ಇದು ಅಪ್ ಟು 90 ಬರೋ ತನೂ ಅದು ಕಂಟಿನ್ಯೂಸ್ ಆಗಿ ರನ್ ಆಗುತ್ತೆ. ಸೊ ಈಗ 90 ಬಂತಂದ್ರೆ ಆಟೋ ಕಟ್ ಆಫ್ ಆಗ್ಬಿಡುತ್ತೆ.
ಈಗ 90 ಡಿಗ್ರಿ ಬಂತಪ್ಪ ಆಟೋ 90% ಬಂತಂದ್ರೆ ಕಟ್ ಆಫ್ ಆಗುತ್ತೆ. ಸೊ ಇದು ಟೆಂಪ್ರೇಚರ್ ಸೆನ್ಸರು. ಸೊ ಈಗ ನಮ್ಮ ಟೆಂಪ್ರೇಚರ್ ಈಗ 33 ನಾವು ಸೆಟ್ ಮಾಡ್ಕೊಂಡಿರೋದು. ಸೊ 30 ಇದೆ ಈಗ. ಸೊ ಹಾಗಾಗಿ ಕಂಟಿನ್ಯೂಸ್ ಆಗಿ ಹೀಟ್ ಆನ್ ಆಗಿದೆ ಈಗ. ರೂಮ್ದು ಎಲ್ಲ ಹೇಳಿದ್ರಿ. ಆಮೇಲೆ ಎಷ್ಟು ದಿವಸ ಡಾರ್ಕ್ ರೂಮಲ್ಲಿ ಮೇಂಟೈನ್ ಮಾಡಬೇಕು, ಆಮೇಲೆ ಎಷ್ಟು ದಿವಸಕ್ಕೆ ಸ್ಟಾರ್ಟ್ ಆಗುತ್ತೆ ಇದು? ಈಗ ನಾವು ಬ್ಯಾಗಿಂಗ್ ಮಾಡಿದಾಗಿಂದ 15 ದಿವಸ ತನಕ ಡಾರ್ಕ್ ರೂಮಲ್ಲಿ ಇಡಬೇಕು. ಸೊ ಡಾರ್ಕ್ ರೂಮಲ್ಲಿ ಟೆಂಪರೇಚರ್ ಬಂದ್ಬಿಟ್ಟು ಸೊ 28 to 29 ಟೆಂಪರೇಚರ್ ಇರಬೇಕು. ಸೊ ಕಂಟಿನ್ಯೂಸ್ ಆಗಿ ಹ್ಯೂಮಿಡಿಟಿ ಇರಬೇಕು. ಹ್ಯೂಮಿಡಿಟಿ ಮೇಂಟೈನ್ ಮಾಡ್ತಾ ಇರಬೇಕು. 85 to 90% ಹ್ಯೂಮಿಡಿಟಿ ಮೇಂಟೈನ್ ಮಾಡ್ತಾ ಇರಬೇಕು. ಈ ಟೋಟಲ್ ಎಷ್ಟು ಬ್ಯಾಗ್ ಮಾಡಿದ್ರಿ ಫಸ್ಟ್? ಸೊ ಈಗ ನಾವು ಫಸ್ಟ್ ಪ್ರಯತ್ನ 15 ಬ್ಯಾಗ್ ಮಾಡಿದೀವಿ. ಸೊ ಅದನ್ನ ಕಟ್ ಮಾಡಿ ಕೇಸಿಂಗ್ ಮಾಡಿದಾಗ ನಮಗೆ ಸಣ್ಣ ಹಾಫ್ ಆಫ್ 30 ಬ್ಯಾಗ್ 32 ಆಗಿದೆ. ಸೊ ನಾವು ಈಗ ಇದರಿಂದ ನಮಗೆ ಈಲ್ಡ್ ನ ಒಂದು 15 kg ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಟೋಟಲ್ ಆಗಿ 30 ಬ್ಯಾಗ್ಸ್ ಅಂದ್ರೆ 15 ಬ್ಯಾಗ್ ಲಿಂದ 2 ಮಾಡಿದ್ರೆ 30 ಆಯ್ತು. 30 ಒಟ್ಟು ಟೋಟಲ್ ಒಂದು 15 kg ನಿಮಗೆ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸರ್ ಕ್ವಾಲಿಟಿ ಗಿಲ್ಡಿ ಎಲ್ಲ ಚೆನ್ನಾಗಿ ಬಂದಿದೆ, ನೋಡಿದ್ರೆ ಲುಕ್ ಕಾಣ್ತಿದೆ, ಚೆನ್ನಾಗಿದೆ. ಫಸ್ಟ್ ಕ್ವಾಲಿಟಿ ಕಾಣ್ತಿದೆ. ಸರ್ ಇದು ಬಟನ್ ಮಿಲ್ಕಿ ಮಶ್ರೂಮ್. ಓಕೆ, ನೀವು ಮಾರ್ಕೆಟ್ ಗಿರ್ಕೆಟ್ ಯಾವ ತರ ಮಾಡ್ತಿದ್ದೀರಾ? ಸೊ ಮಾರ್ಕೆಟ್ ಈಗ ಸದ್ಯ ನನ್ನ ಫ್ರೆಂಡ್ಸು ಸರ್ಕಲ್ ಅಲ್ಲಿ ಅವರಿಗೆಲ್ಲ ಹೇಳಿದೀನಿ ಹಿಂಗೆಲ್ಲ ಮಾಡ್ತಾ ಇದೀನಿ ಅಂದಾಗ ಕೆಲವೊಬ್ಬರೆಲ್ಲ ಅವರು ಇಂಟ್ರೆಸ್ಟ್ ಇದ್ದ ತಗೊಂಡಿದ್ದಾರೆ. ಸೊ ಆಮೇಲೆ ನಮ್ಮ ಗಣೇಶ್ ಅವರಿಗೂ ಕೂಡ ನಾವು ಹೇಳಿದ್ವಿ. ಲಾಸ್ಟ್ ಯಾರು ನಿಮ್ಗೆ ಇದು ಟ್ರೈನಿಂಗ್ ಕೊಟ್ಟಿದ್ರಲ್ಲ, ಟ್ರೈನಿಂಗ್ ಕೊಟ್ಟರು ಮಾತ್ರ ಅವರು ಬೈಬ್ಯಾಕ್ ಮಾಡ್ತಿದ್ದಾರೆ. ಯಾಕಂದ್ರೆ ಬೇರೆ ಹೊರಗಡೆ ತಗೋಬೇಕಂದ್ರೆ ಎಲ್ಲ ಮೇಂಟೈನ್ ಮಾಡಕ್ಕಾಗಲ್ಲ. ಯಾರು ಟ್ರೈನಿಂಗ್ ಕಂಪ್ಲೀಟ್ ಆಗಿ ಹೋಗಿರ್ತಾರೆ ಅವ್ರಿಗೆ ಬೈಬ್ಯಾಕ್ ಮಾಡಕ್ಕೆ ಅವಸ್ಥೆ ಇದೆ. ಅಂದ್ರೆ ಅದು ಸೆಟ್ ಆಗತ್ತನ ಅವ್ರು ಹೆಲ್ಪ್ ಮಾಡ್ತಾರೆ. ಸೊ ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡ್ತಾ ಇರ್ತಾರೆ. ಸೊ ಏನಾದ್ರು ನಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ದಾಗ ಹಿಂಗ್ ಫೋನ್ ಮಾಡಿದಾಗ ಹೇಳ್ತಾರೆ ಏನೇನ್ ಪ್ರಾಬ್ಲಮ್ ಆಯ್ತು, ಸ್ವಲ್ಪ ಫೋಟೋಸ್ ಹಾಕಿದಾಗ ಆಯ್ತು, ಸ್ವಲ್ಪ ಇನ್ನೊಂಚೂರು ನೀರ್ ಹಾಕಿ, ಸೊ ಟೆಂಪರೇಚರ್ ಮೇಂಟೈನ್ ಮಾಡಿ. ಸೊ ಅದ್ರ ಬಗ್ಗೆ ಎಲ್ಲ ಅವರು ಸಪೋರ್ಟಿವ್ ಆಗಿರ್ತಾರೆ. ತುಂಬಾ ಸಪೋರ್ಟಿವ್ ಆಗಿರೋದ್ರಿಂದನೇ ನಮ್ಗೆ ಎಷ್ಟು ಅವರ್ಸ್ ಇದು ವರ್ಕ್ ಮಾಡ್ತೀರಿ ಇದಕ್ಕೆ? ಸರ್ ಬೆಳಿಗ್ಗೆ ಒಂದು 20 ಮಿನಿಟ್ಸ್, ಸಾಯಂಕಾಲ ಒಂದು 20 ಮಿನಿಟ್ಸ್. ಟೋಟಲ್ ಒನ್ ಡೇಗೆ 30 ಮಿನಿಟ್ಸ್ 40 ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ಮಾಡ್ತೀವಿ. ಬಟ್ ನೀವು ಇದಕ್ಕಿಂತ ಜಾಸ್ತಿ 30 ಬ್ಯಾಗ್ಸ್ 15 ಬ್ಯಾಗ್ಸ್ ಮಾಡಿಸಿದ್ರೆ 30 ಆಯ್ತು. ಇದಕ್ಕಿಂತ ಜಾಸ್ತಿ ಮಾಡ್ಬೋದು ಅಂತ ಸ್ಟ್ಯಾಂಡಿಂಗ್ ಮೆಥಡ್ ಮಾಡ್ಬೋದು ಸರ್. ಫಸ್ಟ್ ಈಗ ಟ್ರೈಲ್ ಫ್ಯೂಚರ್ ದಲ್ಲಿ ನಿಮ್ಮ ಮಾರ್ಕೆಟ್ ನೋಡ್ಕೊಂಡು ಡೆವಲಪ್ ಮಾಡ್ಬೇಕಂದ್ರೆ ಈಗ ಸದ್ಯ ಇನ್ನು 2-3 ಸೈಕಲ್ ಇದೇ ತರನೇ ಮಾಡ್ಬೇಕು. ಸೊ ದಟ್ ನಮಗೆ ಕರೆಕ್ಟ್ ಆಗಿ ಗ್ರಿಪ್ ಸಿಗಬೇಕು. ಸೊ ಈ ತರ ಯಾವ ತರ ಮಾಡ್ಬೇಕು ಅನ್ನೋದನ್ನ. ಸೊ ಹಾಗಾಗಿ ನಮ್ ಗಣೇಶ್ ಅವರು ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರೋದ್ರಿಂದ ಸೊ ಅವರ ಅದನ್ನೇ ಫಾಲೋ ಮಾಡಿ ಈ ತರ ಸಕ್ಸಸ್ಫುಲ್ ಆಗಿದೆ ಸರ್. ನಮಗೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ಈ ಎಲ್ಲರ ಹತ್ರ ಮನೇಲಿ ಏನಂದ್ರೆ ಒಂದ್ ದೊಡ್ಡದು ಒಂದ್ ಬೆಡ್ರೂಮೇ ಖಾಲಿ ಇರ್ತೈತೆ. ಆಮೇಲೆ ಜಾಗನೂ ಇರ್ತೈತೆ. ಬಟ್ ಏನಾದ್ರು ಮಾಡ್ಬೇಕಂದ್ರೆ ಮಾಡಕ್ ಆಗ್ತಿರಲ್ಲ, ಇದ್ರ ಬಗ್ಗೆ ಐಡಿಯಾ ಇರಲ್ಲ. ಬೆಸ್ಟ್ ಅಂದ್ರೆ ನಾವು ಐಡಿಯಾ ಇಲ್ಲ, ಈಗ ಟ್ರೈನಿಂಗ್ ಇರ್ಲಾರ್ದ ಮಾಡಕ್ ಚಾನ್ಸಸ್ ಇದೆಯಾ? ಆಯ್ತು ಏನಾದ್ರು ಇಲ್ಲ ಸರ್, ಆಗಂಗಿಲ್ಲ. ಕಂಪಲ್ಸರಿ ಟ್ರೈನಿಂಗ್ ಬೇಕು. ಟ್ರೈನಿಂಗ್ ಯಾಕೆ ಬೇಕಂತಂದ್ರೆ ಕೆಲವೊಂದು ಸಣ್ಣ ಪುಟ್ಟ ಥಿಂಗ್ಸ್ ಗಳನ್ನ ನಾವು ಅಬ್ಸರ್ವೇಷನ್ ಮಾಡ್ಬೇಕಾಗುತ್ತೆ. ಸೊ ಅಬ್ಸರ್ವೇಷನ್ ಇಸ್ ಮೇನ್ ಥಿಂಗ್. ಇದು ಇಟ್ ಈಸ್ ಎ ಸೈನ್ಸ್, ಸೈನ್ಸ್ ಅಂಡ್ ಕಲ್ಚರ್. ಸೊ ಇದನ್ನ ನಾವು ಬೆಳೆಸ್ಬೇಕಂದ್ರೆ ಈಗ ಹುಲ್ಲಿಂದ ಅಲ್ಲಿ ಮಾಯಿಶ್ಚರ್ ನೋಡ್ಬೇಕಾಗತ್ತೆ. ಸೊ ನಾವು ಬರೀ ಮಾಯಿಶ್ಚರ್ ಇಷ್ಟು ಇರ್ಬೇಕಂತ ಹೇಳ್ತೀವಿ. ಆ ಮಾಯಿಶ್ಚರ್ನ ನಾವು ಕೈಯಿಂದ ಮುಟ್ಟಿ ನೋಡಿದಾಗ ಗೊತ್ತಾಗತ್ತೆ ಇಷ್ಟಿದ್ದಾಗ ನಾವು ಅದನ್ನ ಬ್ಯಾಗಿಂಗ್ ಮಾಡಬಹುದು ಅಂತ ಹೇಳಿ. ಇದೊಂದೇನೋ ಲೈಟಿಂಗ್ ವ್ಯವಸ್ಥೆ ಮಾಡಿದ್ರಲ್ಲ ಸರ್, ಇದು ಬ್ಲೂ ಲೈಟ್ ಅಂತ. ಇದಕ್ಕೆ ಏನು ಎಫೆಕ್ಟ್ ಆಗುತ್ತೆ? ಸೊ ಇದಕ್ಕೆ ಬ್ಲೂ ಲೈಟ್ ಹೆಲ್ಪ್ ಫಾರ್ ದ ಗ್ರೋತ್ ಆಫ್ ದ ಮಶ್ರೂಮ್. ಸೊ ಚೆನ್ನಾಗಿ ಗ್ರೋತ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಕಂಪಲ್ಸರಿ ಅಂತ ಏನಿಲ್ಲ. ಸೊ ಇಫ್ ಸ್ಮಾಲ್ ರೂಮ್ ಇದ್ದಾಗ ಇದನ್ನ ಹಾಕೊಂಡ್ರೆ ಸೊ ಇದು ಹೆಲ್ಪ್ ಹೆಲ್ತ್ಗೆ ಬಹಳ ಹೆಲ್ಪ್. ಸೈಂಟಿಫಿಕಲಿ ಯಾಕಂದ್ರೆ ಈಗ ನಾವು ಫೋಟೋಸಿಂಥಸಿಸ್ ಆಗ್ಬೇಕಾದಾಗ ಬ್ಲೂ ಲೈಟ್ ಗ್ರೀನ್ ಲೀವ್ಸ್ ಗಳಿಗೆಲ್ಲ ಬೇಕಂತ ಹೇಳ್ತೀವಿ. ಆಮೇಲೆ ಇದನ್ನ ನಾವ್ ಏನ್ ಮಾಡಿದೀವಿ ಅಂದ್ರೆ ಎಲ್ಲೋ ಟ್ರಾಪ್ಸ್ ಅಂತ ಹೇಳಿ, ಅಂದ್ರೆ ಲೈಟ್ ಏನಾದ್ರು ಸಣ್ಣ ಪುಟ್ಟ ಹುಳಗಳು ಬಂದ್ರೆ ಅದಕ್ಕ ಇಲ್ಲಿ ಜಾಸ್ತಿ ಡೆವಲಪ್ ಆಗಿರ್ಬಾರ್ದು, ಅಲ್ಲಿ ಅಟ್ರಾಕ್ಟ್ ಆಗಿ ಹತ್ಕೋಬೇಕು. ಯಾಕಂದ್ರೆ ಸಮ್ಟೈಮ್ಸ್ ಏನಾಗ್ತಾವ ಅಂದ್ರೆ ಬ್ಯಾಗ್ ಗಳಲ್ಲಿ ಏನಾಗ್ತಾವ ಅಂದ್ರೆ ಇವುಗಳು ಲಾರ್ವೇಸ್ ಗಳನ್ನ ಪ್ರೊಡ್ಯೂಸ್ ಮಾಡ್ತವೆ ಒಳಗೆ ಹೋಗಿ. ಸೊ ಆ ಲಾರ್ವೇಸ್ ಆಗಬಾರ್ದು ಅಂತ ಹೇಳಿ ಸೊ ಅದು ಅಲ್ಲಿ ಅಟ್ರಾಕ್ಟ್ ಆಗ್ಲಿಕ್ಕೆ ಎಲ್ಲೋ ಟ್ರಾಪ್ಸ್ ಗಳನ್ನ. ಆಕ್ಚುಲಿ ನಾನು ಈ ವಿಡಿಯೋ ನೋಡಿದ್ರೆ ಅಂದ್ರೆ AC ಮೇಂಟೈನ್ ಮಾಡ್ಬೇಕಾ, ಏರ್ ಕೂಲರ್ ಮೇಂಟೈನ್ ಮಾಡ್ಬೇಕಾ ಬಹಳ ಕನ್ಫ್ಯೂಸ್ ಆಗಿದ್ದಾರೆ. ಬಟ್ ಇದಕ್ಕೆ ಏನಿಲ್ಲ, ಮೇಂಟೈನ್ ಮಾಡೋದೇನಂದ್ರೆ ಹ್ಯೂಮಿಡಿಫೈಯರ್ ಒಂದು ಮಾಡಬೇಕು. ಆಮೇಲೆ ಇದಕ್ಕೆ ತಕ್ಕಂಗೆ ಟೆಂಪರೇಚರ್ ಮೇಂಟೈನ್ ಮಾಡಿ. ಸೊ ಇದು ಮಿಲ್ಕಿ ಮಶ್ರೂಮ್ಸ್ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಸ್ವಲ್ಪ ಹೆಚ್ಚಿಗೆ ಟೆಂಪರೇಚರ್ ಇರಲ್ಲಿ ಬೆಳೆಯತಕ್ಕಂಥದ್ದು. ಸೊ ನಾವು ಆಯಿಸ್ಟರ್ ಮಶ್ರೂಮ್ ನೋಡಿದ್ರೆ ಅದ್ರ ಟೆಂಪರೇಚರ್ 28 ಡಿಗ್ರಿ ಕೆಳಗಡೆನೆ ಇರಬೇಕಾಗುತ್ತೆ. ಇದು ಸ್ವಲ್ಪ 33, 35 ಆದ್ರೂ ಕೂಡ ಸೊ ಏನು ತೊಂದರೆ ಇಲ್ಲ ಈ ಯಾವ್ದು ಫ್ರೂಟಿಂಗ್ ರೂಮ್ ಅಲ್ಲಿ. ಓಕೆ, ಈಗ ನಾರ್ಮಲ್ ಪರ್ಸನ್ ಆಗಿ ಒಬ್ರು ಯಾರಾದ್ರೂ ಮಾಡ್ಬೋದು ಇದನ್ನ? ಸರ್ ಮಾಡ್ಬೋದು ಸರ್, ಯಾರಾದ್ರೂ ಮಾಡ್ಬೋದು. ನಾವು ಇದೆಲ್ಲ ತೋಟ ಮಾಡಿದೀವಿ, ಎಲ್ಲ ಮಾಡಿದ್ವಿ, ನಮ್ಗೆ ಬಹಳ ಈಜಿ ತೋಟ ಮಾಡೋದಂದ್ರೆ. ನಮ್ಗೆ ಈ ಬೆಳೆ ಹಾಕಿರಿ ಇಷ್ಟು ಸೈಜ್ ಅಲ್ಲಿ ಬರ್ತೈತೆ, ಇದೆಲ್ಲ ನಮ್ಗೆ ಐಡಿಯಾ ಇರ್ತೈತೆ. ಈ ಮಶ್ರೂಮ್ ಯಾಕಂದ್ರೆ ಈ ಸೈನ್ಸ್ಲಿ ಕ್ಯಾಲ್ಕುಲೇಷನ್ ಮಾಡಿ ಮಾಡ್ಬೇಕು. ಇದಕ್ಕೆ 3 ಥಿಂಗ್ಸ್ ಗಳನ್ನ ಮೇಂಟೈನ್ ಮಾಡಬೇಕು. ಒಂದು ಟೆಂಪರೇಚರ್, ಒಂದು ಹ್ಯೂಮಿಡಿಟಿ, ಒಂದು ಹೈಜಿನಿಕ್. ಅಂದ್ರೆ ಒಳಗಡೆ ಬರ್ಬೇಕಾದ್ರೆ ಕೂಡ ನೀವು ಕೈಯಲ್ಲಿ ಸ್ಪ್ರೇ ಮಾಡ್ಕೊಂಡು ಬರ್ಬೇಕು.
ಹಂಗೆ ನಾವು ಯಾರು ಓಡಾಡಕ್ಕೆ ಅಷ್ಟು ಮಾಡ್ಬೋದು, ಆದ್ರೆ ಏನು ಎಷ್ಟು ಹೈಜಿನಿಕ್ ಆಗಿರ್ತೀವಿ ಅಷ್ಟು ನೀಟಾಗಿ ಬೆಳೆ ಬರ್ತದೆ. ಸೊ ಮೇನ್ ಥಿಂಗ್ ಅವು 3 ಥಿಂಗ್ಸ್ಗಳನ್ನ ಮೈಂಡಲ್ಲಿ ಇಟ್ಕೊಂಡ್ರೆ ಸೊ ಯಾರಾದ್ರೂ ಮಾಡ್ಬೋದು ಸರ್. ನಾನು ಇದರಲ್ಲಿಂದಲೇ ಅಂಡರ್ಸ್ಟ್ಯಾಂಡಿಂಗ್ ಏನಂದ್ರೆ ಮೇನ್ ಇಂಪಾರ್ಟೆಂಟು ಟ್ರೈನಿಂಗ್ ತಗೋಬೇಕು. ಟ್ರೈನಿಂಗ್ ಆದ ತಕ್ಷಣ ನಾವು ಟ್ರೈಲ್ ಮಾಡ್ತಕ್ಕಂಥದ್ದು ಏನಿದೆ ಅಲ್ಲ, ಇವರು ಜಸ್ಟ್ ಸಣ್ಣ ಜಾಗದಲ್ಲಿ ನಾನು ಹೇಳಿದ್ರೆ ನೀವು ನಂಬ್ತೀರ ಬಿಡ್ತೀರ ಗೊತ್ತಿಲ್ಲ, ಸ್ವಲ್ಪ ಹೊರಗಳಿಂದ ಬಾಟ್ಲಿಂದ ತೋರಿಸಿ ಎಷ್ಟು ಚಿಕ್ಕದಿದೆ ಅಂದರೆ ಒಂದು ಲೆಂತ್ ಬಂದುಬಿಟ್ಟು 10 ಇದೆ, ಇದು 8 ಇದೆ. ಈ ಜಾಗದಲ್ಲಿ ಒಂದು 15 kg ಈ ಸ್ಟಾರ್ಟಿಂಗ್ ಲೆವೆಲಲ್ಲಿ ತೆಗಿತಾರೆ. ನೆಕ್ಸ್ಟು ಈ ಲೆವೆಲ್ದಲ್ಲೇ ಸರ್ ನನಗೆ ಅನಿಸಿದ ಮಟ್ಟಿಗೆ ಒಂದು ಎಲ್ಲ ಟೋಟಲಿ ನೀವು ಪ್ಲಾನ್ ಮಾಡಿದ್ರಪ್ಪ ಅಂದ್ರೆ ಒಂದು 50 kg ತೆಗಿಬೋದು, ಮಾಡ್ಬೋದು ಸರ್. ಯಾಕಂದ್ರೆ ಆ ಸ್ಟ್ಯಾಂಡ್ ಬೈ ಮೆಥಡಲ್ಲಿ ಮಾಡ್ಬೋದು. ಸ್ವಲ್ಪ ಏನಂದ್ರೆ ನಾವು ಅದ್ರ ತಕ್ಕಂಗೆ ಇದು ಮೇಂಟೈನ್ ಮಾಡ್ಬೇಕಾಗುತ್ತೆ, ಟೆಂಪರೇಚರ್ ಹ್ಯುಮಿಡಿಟಿ ಆಮೇಲೆ ಹೈಜೆನಿಕ್. ಓಕೆ, ಎಲ್ಲ ಚೆನ್ನಾಗಾಗಿದೆ. ನಿಮ್ದು ನೀವು ಎಕ್ಸ್ಪ್ಲೇನ್ ಮಾಡಿದ್ದು ಅದೆಲ್ಲ ನೋಡಿದ್ರೆ ಮಾಡ್ತಕ್ಕಂಥ ಭಾಳ ಇಂಪ್ರೆಸ್ ಆಗಿದ್ದೀರಾ. ಈ ಭಾಗದಲ್ಲಿ ನಮ್ಮ ಗಣೇಶ್ ಅವರು ಸಾಥ್ ಕೊಟ್ಟೋದಕ್ಕೆ ಎಲ್ಲರೂ ಡೆವಲಪ್ ಆಗ್ತಿದೆ. ಮಶ್ರೂಮ್ ಅಂದ್ರೆ ಈ ಭಾಗದಾಗ ನಮ್ ಫಸ್ಟ್ ಆಫ್ ಆಲ್ ತಿಂತಿದ್ದಾರಾ ಇಲ್ಲ ಅಂತ ಗೊತ್ತಿಲ್ಲ ನಮ್ಗೆ. ಈ ಮಶ್ರೂಮ್ ಯಾರ್ಯಾರು ತಿನ್ಬೋದು ಸರ್? ಇದಕ್ಕೆ ಸರ್ ಇದು ಎಲ್ಲರೂ ಕನ್ಸ್ಯೂಮ್ ಮಾಡ್ಬೋದು ಸರ್. ಆಕ್ಚುಲಿ ನಾನು ಮೊದಲಿಗೆ ನನಗೂ ಗೊತ್ತಿಲ್ಲ ಮಶ್ರೂಮ್ಸ್ ಗಳನ್ನ ನನಗೂ ತಿನ್ಬೋದಾ ತಿನ್ಬಾರ್ದ ಅಂತ. ಬಟ್ ಇಲ್ಲಿ ಬೆಳೆಲಿಕ್ಕೆ ಬಂದಾಗ ಇದರಲ್ಲಿ ಮಶ್ರೂಮ್ ಗಳು ತುಂಬಾ ವೆರೈಟಿ ಇದೆ. ಹೌದು ಸರ್. ಇದು ಆಕ್ಚುಲಿ ನೀವು ಮಿಲ್ಕಿ ಮಶ್ರೂಮ್ ದಲ್ಲಿ ಬಹಳ ಹೆಲ್ತಿಲಿ ತಿಂತ ಸುಮಾರು ಈಗ ವಿಟಮಿನ್ ಇ ಇದೆ ಸರ್, ಕ್ಯಾರೋಟಿನೈಡ್ಸ್ ಇದೆ, ಸೊ ಬೀಟಾ ಗ್ಲೈಕಾನ್ಸ್ ಗಳಿದೆ, ಸೊ ಕೆಲವೊಂದೆಲ್ಲ ರೊಮೆಟೆಡ್ ಅರ್ಥಾಯ್ಡ್ಸ್ ಗಳಿಗೆ ಕೂಡ ಇದರಲ್ಲಿ ಯೂಸ್ ಮಾಡ್ತಾರೆ. ಆಮೇಲೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಸೊ 37% ಆಫ್ ಪ್ರೋಟೀನ್ಸ್ ಪ್ರೆಸೆಂಟ್ ಇದೆ ಸರ್ ಇದ್ರೊಳಗೆ. ಸೊ ಇದೆಲ್ಲ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಇದ್ರದೊಂದು ರಿಸರ್ಚ್ ಪೇಪರ್ಸ್ ಇದೆ ಸರ್. ಸೊ ಕ್ಯಾಲೋಸೈಬ್ ಇಂಡಿಕಾ ಅಂತೇಳಿ ಇದರ ವೈಜ್ಞಾನಿಕ ನಾಮಕರಣ ಸರ್ ಮಿಲ್ಕಿ ಮಶ್ರೂಮ್. ಸೊ ಅದರ ರಿಸರ್ಚ್ ಪೇಪರ್ಸ್ ಗಳನ್ನ ನಾವು ಅನಲೈಸ್ ಮಾಡಿದಾಗ ಅವರು ಮಾಡಿರ್ತಕ್ಕಂಥ ವರ್ಕ್, ಆಮೇಲೆ ಅವರು ರಿಸರ್ಚ್ ಮಾಡಿರೋದು, ಅದ್ರ ಒಳಗಡೆ ಇರ್ತಕ್ಕಂಥ ಏನು ಕಾಂಪೋನೆಂಟ್ಸ್ ಗಳು ಏನು ಅದರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಅದನ್ನ ನಾವು ಓದ್ಕೊಂಡಾಗ ಸೊ ಇದು ನಮ್ಗೆ ಎಷ್ಟು ಇಂಪಾರ್ಟೆಂಟ್, ಹೆಲ್ತ್ ಇಂಪಾರ್ಟೆಂಟ್. ಮುಂಚೆಲ್ಲ ಇದು ಹೊರಗಡೆ ಬೆಳೀತಾ ಇದ್ರು. ಸೊ ನಂತರದಲ್ಲಿ ಇದು ಕೃಷ್ಣಮೂರ್ತಿ ಅಂತೇಳಿ ಅವರು ರಿಸರ್ಚ್ ಪೇಪರ್ ಬರೆದಿದ್ದಾರೆ. ಸೊ ಅವರು ಇದನ್ನು ಕೂಡ ನಾವು ಮೇಂಟೈನ್ ಮಾಡಿ ಟೆಂಪರೇಚರ್ ಮೇಂಟೈನ್ ಮಾಡಿ ರೂಮ್ ಒಳಗೆ ಕೂಡ ಮಾಡಬಹುದು ಅಂತಕ್ಕಂಥದ್ದನ್ನ ಅವರು ಸ್ಟಾರ್ಟ್ ಮಾಡಿರೋದು. ಸರ್ ಇವಾಗೆಲ್ಲ ಸಣ್ಣ ಚಿಕ್ಕದಿದೆ ಪಿನ್ ಹೆಡ್ಸ್ ಇದೆಲ್ಲ ಡೆವಲಪ್ ಆಗ್ತಿದೆ. ಸೊ ಇದರಲ್ಲಿ ಎಲ್ಲಾನು ಡೆವಲಪ್ ಆಗಲ್ಲ ಸರ್, ಇದರಲ್ಲಿ ಕೆಲವೊಂದು ಮಾತ್ರನೇ ಗ್ರೋತ್ ಆಗುತ್ತೆ. ಈ ಟೋಟಲ್ ಎಷ್ಟು % ಆಗಿ ಆಗ್ಬೋದು ಇದರಲ್ಲಿ ನಮಗೆ 4 ರಿಂದ 5 ಬರ್ಬೋದು ಸರ್, 5 ಗ್ರೋತ್ ಆಗ್ಬೋದು. ಸೊ ಯಾಕಾಗತ್ತಂದ್ರೆ ಸೊ ಈಗ ನಂಬರ್ ಆಫ್ ಪಿನ್ ಹೆಡ್ಸ್ ಜಾಸ್ತಿ ಆದಾಗಲ್ಲ ಸೊ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಫುಡ್ಗಳಿಗೆ. ಸೊ ಹಾಗಾಗಿ ಯಾವ್ದಾದ್ರು 1 ಅಥವಾ 2 ಮಾತ್ರ ಗ್ರೋ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಯಾಕಂದ್ರೆ ಎಲ್ಲದಕ್ಕೂ ಗ್ರೋ ಆಗ್ಲಿಕ್ಕೆ ಆಗಲ್ಲ, ಫುಡ್ ಸಿಗ್ಬೇಕು. ಈ ನ್ಯೂಟ್ರಿಯೆಂಟ್ಸ್ ಎಲ್ಲ ನಮ್ಗೆ ಈ ಸಾಯಿಲ್ ಇಂದ ಸೊ ಅದು ಅಬ್ಸರ್ವ್ ಮಾಡ್ಕೋತಾ ಇರುತ್ತೆ. ಈ ಅಂತೂ ನಿಮ್ಗೆಲ್ಲ ಟ್ರೈನಿಂಗ್ ತಗೊಂಡು ಸಕ್ಸಸ್ ಆಗಿ ಕಾಣ್ತಿದ್ರೆ ನಮ್ಗೆ 100% ಸಕ್ಸಸ್ ಇದೆ ಇದು. ಹಂಗಾಗಿ ನಾವು ಇದು ನಿಮ್ ನೆಕ್ಸ್ಟ್ ಬರೆದಂತ ದಿನದಲ್ಲಿ ಬೈಬ್ಯಾಕ್ ಮಾಡ್ತಾರೆ, ಆಮೇಲೆ ತಿನ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ, ನಾವು ಹೆಲ್ಪ್ ಮಾಡ್ತೀವಿ ಸರ್ ನಿಮ್ಗೆ. ನೀವೆಲ್ಲ ಈ ತರ ಸಣ್ಣ ರೂಮ್ ದಲ್ಲಿ ಸಕ್ಸಸ್ ಅದಕ್ಕೆ ನಾವು ಬೇರೆಯವರಿಗೆ ಇಂಪ್ರೆಷನ್ ಮಾಡ್ಬೋದು. ನೀವು ಯಾರಾದ್ರೂ ಫೋನ್ ಮಾಡಿದ್ರೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ. ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ, ನಮಗೆ ಇಷ್ಟು ಬಂದು ನಮಗೆಲ್ಲ